ಕರ್ನಾಟಕ ಬೆಳಿಬೇಕು. ಅದಕ್ಕಾಗಿ ಆಗಸ್ಟ್ 13 ಕರ್ನಾಟಕ ಬಂದ್ಗೆ ಇಡೀ ರಾಜ್ಯದ ಸಾವಿರಾರು ಕನ್ನಡ ಸಂಘಗಳು, ಕನ್ನಡ ಪರ ಸಂಘಟನೆಗಳು, ಬೇರೆ ಬೇರೆ ಸಂಘಟನೆಗಳು ಸಂಪೂರ್ಣವಾಗಿ ಬೆಂಬಲ ಕೊಟ್ಟಿದ್ದಾರೆ. ಬರೀ ನೀರರಿಸೋದೊಂದೇ ಅಲ್ಲ, ಮೇಕೆ ದಾಟ್ ಬೇಕೋ ಬೇಡವೋ, ಮೇಕೆ ದಾಟ್ ಬೇಕೇ ಬೇಕು, ಮಹದಾಯಿ ಬೇಕೇ ಬೇಕು, ಉತ್ತರ ಕರ್ನಾಟಕ ಬೇಕೇ ಬೇಕು. ಇದಕ್ಕಾಗಿ ಕರ್ನಾಟಕ ಬಂದ್, ಯುವಕರಿಗಾಗಿ ಕರ್ನಾಟಕ ಬಂದ್, ವಿದ್ಯಾರ್ಥಿಗಳಿಗಾಗಿ ಕರ್ನಾಟಕ ಬಂದ್, ಯುವಕರಿಗಾಗಿ ಕರ್ನಾಟಕ ಬಂದ್, ವಿದ್ಯಾರ್ಥಿಗಳಿಗಾಗಿ ಕರ್ನಾಟಕ ಬಂದ್. ಯಾವ ಮಾತಿಗೂ ಕಿವಿ ಕೊಡದೆ ಸಂಪೂರ್ಣ ಬಂದ್ ಮಾಡಲೇಬೇಕು, ಸಂಪೂರ್ಣ ಬಂದ್ ಮಾಡಲೇಬೇಕು. 13 ಕರ್ನಾಟಕ ಬಂದ್, 13 ಕರ್ನಾಟಕ ಬಂದ್. ಮಹದಾಯಿ ಕಳಸಾ ಬಂಡೂರಿ ಕಾರ್ಯಗತ ಆಗಲೇಬೇಕು. ಬೆಳಗಾವಿ ಉಳಿಸಲೇಬೇಕು. MES ನಿಷೇಧ ಮಾಡಬೇಕು. ಗಡಿನಾಡು ಬೆಳಗಾವಿ ಅಭಿವೃದ್ಧಿಯಾಗಬೇಕು. ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು. ಕನ್ನಡ ಮಾಧ್ಯಮ ಶಾಲೆಗಳಿಗೆ ಅನುದಾನ ನೀಡಬೇಕು. ಉತ್ತರ ಕರ್ನಾಟಕ ಅಭಿವೃದ್ಧಿಯಾಗಬೇಕು. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಯಾಗಬೇಕು. ಆಲಮಟ್ಟಿ ಜಲಾಶಯ ಎತ್ತರ ಆಗಬೇಕು. ಕನ್ನಡದಲ್ಲೇ ನಾಮಫಲಕ ಇರಬೇಕು. ಕರ್ನಾಟಕದಲ್ಲಿ ಪರಭಾಷೆ ದಬ್ಬಾಳಿಕೆ ನಿಲ್ಲಬೇಕು. ಕರ್ನಾಟಕದಲ್ಲಿ ಪರಭಾಷೆಗಳ ಬಹಿಷ್ಕಾರ. ಹಿಂದಿ ಬೇಡವೇ ಬೇಡ. ಬಿಡದಿ ಉಪನಗರ ಬೇಡವೇ ಬೇಡ. ಆನೆಕಲ್ ಹಾಗೂ ಬಿಡದಿ ರೈತರಿಗೆ ಕೈ ಬಿಡಿ. ಗಡಿನಾಡು ಕನ್ನಡ ಶಾಲೆಗಳಿಗೆ 500 ಕೋಟಿ ರೂಪಾಯಿ ಅನುದಾನ ಇರಬೇಕು. ಬ್ಯಾಂಕುಗಳಲ್ಲಿ ಕನ್ನಡ ಉದ್ಯೋಗ. ಯಾವ ಕಾರಣಕ್ಕೂ ಸರ್ಕಾರಿ ಶಾಲೆಗಳನ್ನು ಖಾಸಗೀಕರಣ ಮಾಡಬಾರದು. ಕನ್ನಡ ಶಾಲೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ತುಂಬಲೇಬೇಕು. ಕನ್ನಡ ಶಾಲೆಗಳನ್ನು ಉಳಿಸಿ, ಕನ್ನಡ ಮಾಧ್ಯಮ ಉಳಿಸಿ. ಪೊಲೀಸರನ್ನು ಅವರವರ ಜಿಲ್ಲೆಗೆ ಬದಲಾವಣೆ ಮಾಡಲೇಬೇಕು. ಪೊಲೀಸರನ್ನ ಅವರವರ ಜಿಲ್ಲೆಗೆ ಬದಲಾವಣೆ ಮಾಡಬೇಕು. ಈ ಎಲ್ಲ ಬೇಡಿಕೆಗಳು ಒಂದು ಬೇಡಿಕೆ ಅಲ್ಲ. ನೀರು ಬಿಟ್ಬಿಟ್ರು ಇನ್ನೇನು ಬೇಡವಾ ನಮಗೆ? ನೀರು ಬಿಟ್ಬಿಡೋದ್ಯಾ? ಮಳೆ ಬಂತು ಬಿಟ್ಟರು, ಹೋಯ್ತು ನೀರು. ಅದು ಯಾವುದು? ಕಾವೇರಿದಲ್ಲ, ಕಬಿನಿ ನೀರು ಹೋಯ್ತು. ನೀರು ಹೋದ ತಕ್ಷಣ ನೀರು ಹೋಯ್ತು. ನೀರು ಹೋಗಿದೆ. ಏನಾಗಿದೆ ನಿಮಗೆ? ನೀರು ಹೋದ್ರೆ ಇದೆಲ್ಲ ಯಾರು ಕೇಳಬೇಕು? ಆದ್ದರಿಂದ ಸಮಗ್ರ ಬೇಡಿಕೆಗಳ ಒತ್ತಾಯಕ್ಕೆ ಕರ್ನಾಟಕ ಬಂದ್ಗೆ ಬೆಳಗ್ಗೆ 6 ಸಂಜೆ 6ಗೆ ಎಲ್ಲರೂ, ವಿದ್ಯಾರ್ಥಿಗಳು, ಕಾರ್ಮಿಕರು, ಯುವಕರು, ಜನಸಾಮಾನ್ಯರು ಎಲ್ಲರೂ ಇಡೀ ರಾಜ್ಯದಲ್ಲಿ ಒಂದೇ ಒಂದು, ಕನ್ನಡ ಉಳಿಯಲಿ, ಕನ್ನಡ ಬೆಳೆಯಲಿ, ಕನ್ನಡ ಉಳಿಯಲಿ, ಕನ್ನಡ ಬೆಳೆಯಲಿ. ಎಲ್ಲರೂ ಒಕ್ಕೊರಳದಿಂದ ಕೂಗಿ ಕನ್ನಡ ಉಳಿಯಲಿ, ಕನ್ನಡ ಬೆಳೆಯಲಿ. ಎಲ್ಲ ಬೇಡಿಕೆಗಳಿಗಾಗಿ ಹೋರಾಟ. ಈ ಹೋರಾಟದಲ್ಲಿ ಸಂಪೂರ್ಣವಾಗಿ ರಾಜ್ಯಕ್ಕಾಗಿ, ರಾಜ್ಯದ ಜನತೆಗಾಗಿ, ನಾಡಿಗಾಗಿ ಈ ಹೋರಾಟವನ್ನು ಯಾವುದೇ ಕಾರಣಕ್ಕೂ ಹಿಂದೆ ತೆಗೆಯುವ ಪ್ರಶ್ನೆ ಇಲ್ಲವೇ ಇಲ್ಲ. ಹೋರಾಟ ಬಂದ್ 13ನೇ ತಾರೀಕು ಬಂದ್.